ದರ್ಶನ್ಗೆ ಒಂದು ಕಡೆ ಬೇಲ್ ಸಿಗ್ತಾ ಇದ್ದಂತೆಯೇ ಅವರ ಅಭಿಮಾನಿಗಳು ಖುಷಿಯಾಗಿದ್ದಾರೆ. ಜಿಲ್ಲೆಗಳಲ್ಲಿ ದರ್ಶನ್ ಅಭಿಮಾನಿಗಳ ಸಂಭ್ರಮಾಚರಣೆ ಜೋರಾಗಿತ್ತು. ದರ್ಶನ್ ಫೋಟೋಗೆ ಹಾಲಿಂದ ಅಭಿಷೇಕವನ್ನು ಮಾಡಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಇದು ದರ್ಶನ್ಗೆ ಮೆಡಿಕಲ್ ಕಾರಣಕ್ಕೆ ಬೇಲ್ ಸಿಕ್ಕಿದಾಗಲೂ ಕೂಡ ಒಂದು ಸಂಭ್ರಮಾಚರಣೆ ಇರಲಿಲ್ಲ. ಜೈಲಿಂದ ಆಚೆ ಬಂದರೂ ಆಸ್ಪತ್ರೆಯಲ್ಲೇ ಇರ್ತಾರಲ್ಲ ಅಂಥೇಳಿ. ಈಗ ರೆಗ್ಯುಲರ್ ಬೇಲ್ ಸಿಕ್ಕ ಮೇಲೆ ಆಸ್ಪತ್ರೆಯಲ್ಲೇ ಇರಬೇಕು ಅಂತ ಏನಿಲ್ಲ. ಯಾವಾಗ ಒಬ್ಬ ಮನುಷ್ಯನಿಗೆ ರೆಗ್ಯುಲರ್ ಬೇಲ್ ಸಿಗುತ್ತೋ ಆಗ ಬೇರೆ ಕಾರಣಗಳಿಗಾಗಿ ಬೇಲ್ ತೊಗೊಂಡಿರ್ತಾರಲ್ಲ ಅದು ಇದರಲ್ಲೇ ಮರ್ಜ್ ಆಗಿಬಿಡುತ್ತೆ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದರ ಗಡುವು ಇಲ್ಲೇನು ಕೌಂಟ್ ಆಗಲ್ಲ. ಅದರ ಗಡುವು ಕೌಂಟ್ ಆಗಲ್ಲ. ಅಕಸ್ಮಾತ್ ನಾಳೆ ಬೆಳಗ್ಗೆಯಿಂದನೇ ದರ್ಶನ್ ಆಚೆ ಓಡಾಡೋಕ್ಕೆ ಶುರು ಮಾಡಿದ್ರು ಕೂಡ ಯಾರು ಅದನ್ನು ಕ್ವಶನ್ ಮಾಡೋಕ್ಕಾಗಲ್ಲ. ಆದರೆ ನಾಳೆ ದಿನ ವಿಚಾರಣೆ ಕಾಲದಲ್ಲಿ ಈ ಥರ ಕಾರಣಕ್ಕೆ ಇವರು ಬೇಲ್ ತೊಗೊಂಡಿದ್ರು, ಮೆಡಿಕಲ್ ಕಾರಣ ಅಂಥೇಳಿ. ರೆಗ್ಯುಲರ್ ಬೇಲ್ ಸಿಗ್ತಾ ಇದ್ದಂತೆಯೇ ಇವರು ಆಚೆ ಆರಾಮಾಗಿ ಓಡಾಡ್ತಾ ಇದ್ರು ಅಂತ ಅಬ್ಜೆಕ್ಷನ್ ಮಾಡಿದಾಗ ಅದಕ್ಕೆ ಅವರು ಆನ್ಸರ್ ಮಾಡೋಕ್ಕೆ ರೆಡಿಯಾಗಿರಬೇಕು. ಮೆಡಿಕಲ್ ಕಾರಣಗಳೇನಿತ್ತು ಅಂತಲೂ ಹೇಳಬೇಕಾಗತ್ತೆ ಅವರಿಗೆ, ಅದು ಬೇರೆ ವಿಚಾರ. ಇನ್ನೊಂದು ಕಡೆ ಇಲ್ಲಿ ಏನಾಗಿದೆ, ಈಗ ದರ್ಶನ್ ಇರೋದು BGS ಆಸ್ಪತ್ರೆಯಲ್ಲಿ. ಇಲ್ಲಿ ಏನು ಮಾಡಿದ್ದಾರೆ ಒಂದು ಕೆಲಸ ಅಂತ ಹೇಳಿದ್ರೆ, ಅಭಿಮಾನಿಗಳು ಒಂದು ಕಡೆ ಹಾಲಿನ ಅಭಿಷೇಕವನ್ನು ಮಾಡಿದ್ದಾರೆ, ಪಟಾಕಿಯನ್ನು ಸಿಡಿಸ್ಬಿಟ್ಟಿದ್ದಾರೆ. ಈ ಕಡೆ ದಾವಣಗೆರೆ, ಹುಬ್ಬಳ್ಳಿ, ಹಾಸನ ಸೇರಿದಂತೆ ಹಲವು ಕಡೆಯಲ್ಲಿ ಸಂಭ್ರಮಾಚರಣೆ ಜೋರಾಗಿತ್ತು. ನಟ ದರ್ಶನ್ ಪರವಾಗಿ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ಜೈ ಡಿ ಬಾಸ್ ಅಂತೇಳಿ ಘೋಷಣೆಯನ್ನು ಕೂಗಿ ಅಭಿಮಾನಿಗಳು ತಮ್ಮ ಸಂತೋಷವನ್ನು ತೋರಿಸ್ಕೊಂಡಿದ್ದಾರೆ. ನಮ್ಮದು ರೀ ಡಿ ಬಾಸ್ ಮಹಾರಾಜ ದೈವ ಏನು ಸರ್, ಅವ್ರ ಜಾಮೀನು ಭಾಳ ಖುಷಿ. ಆಮೇಲೆ ನಾವು ಇದನ್ನ ನಾಡಹಬ್ಬ ಅಂತೇಳಿ ಮಾಡ್ತೀವಿ. ನಾವು ಇದು ಹೆಂಗೆ ಮೈಸೂರು ನಾಡಹಬ್ಬ ಮಾಡ್ತಾರೆ, ನಾವು ಹುಬ್ಳಿಯಲ್ಲಿ ನಾಡಹಬ್ಬ ಅಂತ ಮಾಡ್ತೀವಿ ಅವ್ರ ಸಂಬಂಧ. ಹಾಂ ಸರ್, ಇಷ್ಟು ಹೇಳಿದ್ರಿ. ಹೌದು ಸರ್, ಮತ್ತು ಬರ್ಬೇಕು, ಇಂಡಸ್ಟ್ರಿಗೆ ಬರ್ಬೇಕು ಸರ್. ಅವರು ಇಂಡಸ್ಟ್ರಿಗೆ ಬಂದರೆ ಅದು ನಮ್ಗೆ ಇದನ್ನ ಕಳ ಅವ್ರು ಬೆಳಿತೀವಿ ಸರ್. ನಮ್ಮದು ರೀ ಡಿ ಬಾಸ್ ಮಹಾರಾಜ ದೈವ ಏನು ಸರ್, ಅವ್ರ ಜಾಮೀನು ಭಾಳ ಖುಷಿ. ತುಂಬ ಅಂದ್ರೆ ತುಂಬ ಭಾಳ ಖುಷಿ ಆಯಿತು. ನಾವು ಇದಕ್ಕೋಸ್ಕರ ಭಾಳ ದಿನದ ಕಾಯ್ತಾ ಇದ್ದೀವಿ. ನಮ್ಮ ದೇವರನ್ನು ನಮಗೆ ಭಾಳ ತುಂಬ ಅಂದ್ರೆ ತುಂಬ ಭಾಳ ಖುಷಿ ಆಯಿತು. ಈ ಎಂಥವ್ರು ಏನೇನು ಮಾಡಿದ್ದಾರೆ ಏನಿಲ್ಲ ಅಂತ ನಮಗೆಲ್ಲರೂ ತಿಳಿತು ಈ ವರ್ಷ ನಮಗೆ ಎಲ್ಲ ಅಂತ. ತುಂಬ ಅಂದರೆ ತುಂಬ ಯಾವ ಹಬ್ಬನೂ ಮಾಡಿಲ್ಲ, ಒಂದು ಏನು ಕಾರ್ಯಕ್ರಮ ಮಾಡಿಲ್ಲ, ನಮಗೆ ಮಾಡೋಕ್ಕೆ ಇಷ್ಟನೇ ಆಗಿಲ್ಲ. ನಮ್ಮ ಬಾಸ್ ಸಲುವಾಗಿ ನಾವು